ಗವಿರಂಗನಾಥ ದೇವಸ್ಥಾನವು 11-12ನೇ ಶತಮಾನದಾಗಿದೆ. ಹೆಸರೇ ಗವಿರಂಗನಾಥ. ಸಿಕ್ಕಾಪಟ್ಟೆ ಗವಿಗಳಿದ್ದಾವೆ ಸ್ಟಾರ್ಟಿಂಗ್. ಗವಿರಂಗನಾಥ ದೇವಸ್ಥಾನವು ಆನೆಗುಂದಿ ರಾಜರ ಆರಾಧ್ಯ ದೈವವಾಗಿದೆ. ಮೆಟ್ಟಿಲು ಅಷ್ಟೇನು ಕಷ್ಟಕರವಾಗಿಲ್ಲ, ಈಸಿಯಾಗಿ ಹತ್ತಬಹುದು. ಸ್ವಲ್ಪ ದೂರ ಕ್ರಮಿಸಿದರೆ ನಿಮಗೆ ದೇವಸ್ಥಾನ ಕಾಣಸಿಗುತ್ತದೆ. ಬನ್ನಿ, ಹೋಗ್ತದೆ ಮೇಲೆ ಗವಿರಂಗನಾಥ. ಉಬ್ಬು ಶಿಲ್ಪಗಳು ಅಂತ ಹೇಳ್ತಾರೆ. ಈ ಗವಿ ತುಂಬಾ ಉದ್ದವಾಗಿದೆ. ಅಲ್ಲಿ ಗುಹಾ ಒಳಗಡೆ ಇನ್ನೂ ಹೋಗ್ಬೇಕು, ಬಟ್ ನಾವು ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಬನ್ನಿ ದೇವಸ್ಥಾನ ನೋಡೋಣ. ಯಾವ ರೀತಿ ಇದೆ, ಬಂಡೆಗಳು, ಗವಿಗಳು, ಚಿಕ್ಕ ಚಿಕ್ಕ ಗವಿಗಳು. ಇದು ಗೋಪುರ, ಗವಿರಂಗನಾಥನ ಗೋಪುರ. ಒಳಗಡೆ ಹೋಗ್ತಾ ಇದೀವಿ. ಇದುವೇ ಗವಿರಂಗನಾಥ ದೇವಸ್ಥಾನ. ಇದು ಉತ್ತರಕ್ಕೆ ಮುಖವಾಗಿದೆ. ದೇವಸ್ಥಾನ ನೋಡು, ಒಳಗಡೆ ಬಾಸ್. ಈಗ ಈ ಭಾಗದಿಂದ ಒಳಗಡೆ ಹೋಗಿ ಬಹಳ ಕತ್ಲೆ ಇದೆ. ನಾವು ಟಾರ್ಚ್ ಹಾಕೊಂಡು ಹೋಗಿದ್ದೀವಿ ಒಳಗಡೆ. ಈಶ್ವರಲಿಂಗ. ಇದು ಗವಿರಂಗನಾಥನ ದೇವಸ್ಥಾನ. ಆಕ್ಚುಲಿ ಗವಿ ಒಳಗಡೆ ತಲೆಗೆ ಬಿಡೋದ್ರಿಂದ ಸ್ವಲ್ಪ கொஞ்சம் ಒಳಗಡೆ ಹೋಗ್ಬೇಕು. ಆಕ್ಚುಲಿ ಹೋಗಕ್ಕಾಗಲ್ಲ, ಭಯ ಬರುತ್ತೆ. ಆಕ್ಚುಲಿ ಇದನ್ನೇ ನಮಸ್ಕಾರ ಮಾಡ್ತಾರೆ. ಇದನ್ನೇ ಗವಿರಂಗನಾಥ ಅಂತ ಭಾವಿಸ್ತಾರೆ. ಎಲ್ಲರೂ ದರ್ಶನ ಇಲ್ಲಿಂದಾನೇ ಪಡಿತಾರೆ. ಇದುವೇ ಗವಿರಂಗನಾಥ ಅಂತ. ಆಕ್ಚುಲಿ ಈ ಗವಿ ಒಳಗಡೆ ಹೋಗ್ಬೇಕು. ತುಂಬಾ ದೂರ ಕ್ರಮಿಸಿದ್ರೆ ನಿಮ್ಗೆ ಅಲ್ಲಿ ರಂಗನಾಥ ದೇವಸ್ಥಾನ ಸಿಗುತ್ತೆ ಅಂತ ಹೇಳ್ತಾರೆ. ಮೊಬೈಲ್ ಟಾರ್ಚ್ ಬರಂಗಿಲ್ಲ ರೀ. ದೊಡ್ಡದು ಬ್ಯಾಟ್ರಿ ಆದ್ರ ಹೋಗ್ಬೋದು, ಯಾಕಂದ್ರ ಹೇಳಕ್ ಬರಲ್ಲ ಅದು. ಕೆಲವು ವಿದೇಶಿಯರ ಜೊತೆ ಈ ಗವಿಯನ್ನು ಪ್ರವೇಶ ಮಾಡಿದೆವು ಟಾರ್ಚ್ ಮುಖಾಂತರ. ತುಂಬಾ ಕತ್ಲೆ ಇದೆ, ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ನಮಗೆ ಸಮಾಧಾನ ಅಂದ್ರೆ ಇಲ್ಲಿ ಬಂಡೆಗಳ ಮುಖಾಂತರ ಹೋದಾಗ ನಮಗೆ ಸಿಕ್ಕಾಪಟ್ಟೆ ತಂಪು, ಫುಲ್ AC ಸಿಗುತ್ತೆ. 15 ಡಿಗ್ರಿ 16 ಡಿಗ್ರಿ ಟೆಂಪರೇಚರ್ ಒಳಗಡೆ, ಅಷ್ಟು ಕೂಲ್. ಹೊರಗಡೆ 40 ಡಿಗ್ರಿ ಟೆಂಪರೇಚರ್ ಇದ್ರೂ ಸಹ ಒಳಗಡೆ ನಮಗೆ ಕೂಲ್ ಸಿಗುತ್ತೆ. ದೇವಸ್ಥಾನ ಮೇಲಿಂದ ಸಾಕಷ್ಟು ಕಲ್ಲುಗುಡ್ಡಗಳು ನೋಡಬಹುದು. ಇದೇ ಸ್ಥಳದಲ್ಲಿ ವಾಲಿ ದುಂದುಬಿ ಯುದ್ಧ ಆಗಿರೋದು ನೋಡಿ. ಇದು ಗವಿರಂಗನಾಥ ದೇವಸ್ಥಾನ. ಯಾವ ರೀತಿ ಇದೆ